ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಆಯುಧ ಪೂಜೆ ಹಬ್ಬ, ನಾಳೆ ವಿಜಯದಶಮಿ. ಸೊ ಸ್ವಲ್ಪ ಲೇಟಾಗಿ ವ್ಲಾಗ್ ಹಾಕ್ತಾಯಿದ್ದೀನಿ. ಎಡಿಟಿಂಗು ಅದು ಇದೊಂದು ಸ್ವಲ್ಪ ಕೆಲಸಗಳೆಲ್ಲ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಒಂದು 4:45ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಲ್ಲ, ಪೂಜೆ ಮಾಡಬೇಕು, ಫ್ಯಾಕ್ಟ್ರಿಲಿ ಪೂಜೆ ಇರುತ್ತೆ. ಇನ್ನು ಅಮ್ಮ ಆಚೆ ಕಡೆ ಸಗಣಿ ಹಾಕಿಬಿಟ್ಟು ಸಾರಿಸಿ ರಂಗೋಲಿ ಹಾಕ್ತಾರೆ. ನಾನೇ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದರದ್ದು ಗೊಜ್ಜು ಏನಿದೆ ನಾನು ರಾತ್ರಿನೇ ಮಾಡಿಟ್ಟಿದ್ದೆ. ಸೊ ಈಸಿ ಆಗುತ್ತೆ ಅಲ್ವಾ. ಇಲ್ಲಾಂದರೆ ಬೆಳಗ್ಗೆ ಅಂದರೆ ಬರೀ ಗೊಜ್ಜು ಮಾಡಿಕೊಂಡು ಎಲ್ಲ ಕಟ್ ಮಾಡಿಕೊಂಡು ತಿಂಡಿ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗುತ್ತೆ. ಸೊ ಹಾಗಾಗಿ ಈ ಥರನೇ ಪ್ಲ್ಯಾನ್ ಮಾಡ್ಕೊಳ್ತೀವಿ ಯೂಶ್ವಲಿ ಆಯುಧ ಪೂಜೆಗೆ ಪ್ರತಿ ವರ್ಷ ಕೂಡ. ಇನ್ನು ಸ್ವಲ್ಪ ರೈಸ್ ಮಾಡಿಬಿಟ್ಟು ಗೊಜ್ಜೊಂದು ಕಲಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಮುಗೀತು. ಇನ್ನು ಸ್ವಲ್ಪ ವಡೆಗೆಲ್ಲ ಅಮ್ಮ ರುಬ್ಬಿ ಕೊಡ್ತಾಯಿದ್ರು. ಸೊ ಅಲಸಂಡೆ ವಡೆ ಕೂಡ ಮಾಡೋಣ, ಅದಕ್ಕೆ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಕೂಡ ಮಾಡಿ ಇದನ್ನು ಪ್ರಿಪೇರ್ ಮಾಡಬೇಕು. ಇನ್ನು ಇಲ್ಲಿ ರೈಸ್ಗೆ ಇಡ್ತಾಯಿದ್ದೀನಿ. ಹಾಗೆ ತುಂಬ ಅಂದರೆ ಪೂಜೆ ಇರುತ್ತೆ, ಮನೆಯಲ್ಲೂ ಮಾಡಬೇಕು, ಮತ್ತು ಫ್ಯಾಕ್ಟ್ರಿಗೆ ಹೋಗಿ ಎಲ್ಲನೂ ಪ್ರತಿಯೊಂದು ಐಟಮ್ಮು ಇಲ್ಲಿಂದ ಸಾಗಿಸ್ಬೇಕು ಫ್ಯಾಕ್ಟ್ರಿಗೆ. ಹೂವು, ಹಣ್ಣು, ಅಕ್ಕಿ, ಈ ಕಲಶಕ್ಕೆ ಏನಿಡ್ತೀವಿ ಅಕ್ಕಿ, ಅದನ್ನು ಕೂಡ ಸಾಗಿಸ್ಬೇಕು. ಒಂದು ಮಿಸ್ ಆದ್ರೂ ಮತ್ತೆ ಪದೇ ಪದೇ ಓಡಾಡಬೇಕು. ಟೈಮ್ ಬೇರೆ ಆಗೋಗುತ್ತೆ. ಅಂದರೆ ಈ ಒಳ್ಳೆ ಟೈಮಲ್ಲೇ ಮಾಡಿ ಮುಗಿಸ್ಬೇಕಲ್ವ, ಅಷ್ಟರೊಳಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಬೇಕು. ಇನ್ನು ಬೆಳಗ್ಗೆ ಎದ್ದು ಬರೀ ಖಾಲಿ ಹೊಟ್ಟೆಲಂತೂ ನಾನಿರಲ್ಲ. ಇಲ್ಲ ಜೀರಾ ವಾಟರು, ಇಲ್ಲ ಅಟ್ಲೀಸ್ಟ್ ಹಾಟ್ ವಾಟರ್ ಆದರೂ ಕುಡಿತೀನಿ. ಇನ್ನು ಆಮ್ಲ ಕ್ಯೂಬ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಇಲ್ಲ. ಸೊ ಹಂಗಾಗಿ ಸರಿ ಹಾಟ್ ವಾಟರ್ ಕುಡಿಯೋಣ ಅಂದರೆ 4:45ಗೆ ಎದ್ದಿದ್ದೆ. ಸ್ವಲ್ಪ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ರಿಲೀಫ್ ಇರುತ್ತೆ ಅಂದ್ಬಿಟ್ಟು. ಇನ್ನು ಅಮ್ಮ ಕಸ ಗುಡಿಸ್ಕೊಂಡು ಬರ್ತಾಯಿದ್ರು. ಸರಿ ನಾನು ನೆಲ ಒರೆಸ್ಕೊಡ್ತೀನಿ, ಬೇಗ ಆಗೋಗುತ್ತೆ ಅಂತ ಹೇಳಿದೆ. ಸೊ ಹಂಗಾಗಿ ಬೇಗ ನೆಲ ಒರೆಸ್ಕೊಟ್ರೆ ಅದು ಕೂಡ ಬೇಗನೆ ಆಗೋಗುತ್ತೆ. ಈ ಥರ ಸಿಂಪಲ್ಲಾಗಿ ನಾನೇ ಒಂದು ರಂಗೋಲಿ ಹಾಕಿದೆ, ಜಾಸ್ತಿ ಕಲರ್ಸ್ ಏನು ಯೂಸ್ ಮಾಡಿ ಹಾಕಲಿಲ್ಲ. ಸ್ವಲ್ಪ ಇನ್ನೂ ಕತ್ಲೆ ಇದೆ ಅಲ್ವಾ, ಸ್ವಲ್ಪ ಬೆಳಕಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಮನೆಯೆಲ್ಲ ಬೇಗ ಒರೆಸ್ಕೊಡ್ತಾ ಇದ್ದೀನಿ ಫಟಾಫಟ ಅಂತ. ಎಲ್ಲರೂ ಮನೆಯಲ್ಲಿ ಜಾಸ್ತಿ ಜನ ಇದ್ದಷ್ಟು ಸ್ವಲ್ಪ ಡಿಲೇ ಆಗುತ್ತೆ. ಎಲ್ಲರೂ ರೆಡಿ ಆಗಬೇಕು, ಎಲ್ಲರೂ ಹೊರಡಬೇಕಲ್ವ, ಮತ್ತು ಪೂಜೆ ಆಗಬೇಕು ಬೇಗ. ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಇದ್ದರೆ ಬೇಗನೆ ಆಗೋಗುತ್ತೆ ಅಂತ. ಇನ್ನು ನಮ್ಮ ನೆಲ ಎಲ್ಲ ಒರೆಸಿ ಕೊಡ್ತಾಯಿದ್ದೀನಿ. ಇನ್ನು ನೆಲ ಒರೆಸಿದ್ಮೇಲೆ ನಾನೊಂದು ಸ್ವಲ್ಪ ಇನ್ನು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸೊ ಫ್ರೆಶ್ ಅಪ್ ಆಗಿ ಹೋದರೆ ಇನ್ನು ಮುಗೀತು. ಸೊ ಹಾಗೆ ಇಲ್ಲಿ ಲಶಿಕನ್ ಕೂಡ ಈಗ ರೆಡಿ ಮಾಡಿದ್ದೀನಿ. ಇದು ಅವಳದು ಫಸ್ಟ್ ಬರ್ತ್ಡೇ ಫ್ರಾಕು. ಒಂದು ಸ್ವಲ್ಪ ಮಂಡಿವರೆಗೂ ಇದಾಗುತ್ತೆ, ತುಂಡ ಆಗಿದೆ. ಆವಾಗ ಫುಲ್ಲು ಲೆಂತ್ ಇತ್ತು, ಈಗ ಮಂಡಿವರೆಗೂ ಆಗಿದೆ. ಸರಿ ಹಾಕ್ಬೇಡೋಣ, ಆಮೇಲೆ ಇನ್ನು ಹಾಕೋಕ್ಕಾಗಲ್ಲ ಅಲ್ವ, ಜಾಸ್ತಿ ತುಂಡ ಆಗಿಬಿಟ್ರೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನೇ ಹಾಕಿದೆ. ಹಾಗೆ ಇಲ್ಲಿ ನಾನು ಕೂಡ ರೆಡಿಯಾಗಿ ಬಂದೆ. ಈ ಸೀರೆ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೆ, ತುಂಬ ಜನ ಕೇಳ್ತಾಯಿದ್ರಿ ಎಲ್ಲಿ ತೊಗೊಂಡಿದ್ದು ಅಂತ. ಇದು ತುಂಬ ಹಳೇದಿದು, ಅಂದರೆ ಈಗ ತೊಗೊಂಡಿದ್ದಲ್ಲ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹ್ಯಾಪಿ ದಸರಾ ಎಲ್ಲರಿಗೂ. ಈ ಸೀರೆ ನಾನು ಲಶಿಕಾಗೆ ಮುಡಿ ಕೊಟ್ಟಾಗ ತೊಗೊಂಡಿದ್ದ ಸೀರೆ. ಆವಾಗ ಉಟ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು 4 ವರ್ಷನೇ ಆಯಿತು, 3 ವರ್ಷ ಆಯಿತು ಅಂತ ಅನ್ಸುತ್ತೆ. ಆದಮೇಲೆ ಇವಾಗಲೇ ಹೋಗ್ತಿರೋದು. ಫುಲ್ಲು ಗೋಲ್ಡ್ ಆ್ಯಂಡ್ ಗೋಲ್ಡ್ ಇದು. ಮನೇಲಿ ಪೂಜೆ ಆಗ್ತಿದೆ. ಮನೇಲಿ ಪೂಜೆ ಆಗಿದ ತಕ್ಷಣ ಇಲ್ಲಿ ಗಾಡಿಗಳಿಗೆ ಪೂಜೆ ಮಾಡಿಬಿಟ್ಟು ಅಲ್ಲೆಲ್ಲ ಕಾರ್ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡೋದು ಫ್ಯಾಕ್ಟ್ರಿಲಿ ಅಂದ್ಬಿಟ್ಟು. ಸೊ ಫ್ಯಾಕ್ಟ್ರಿಲೂ ಎಲ್ಲ ಪೂಜೆ ಮಾಡಬೇಕಲ್ವ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಲ್ಲರಿಗೂ ಆಯುಧ ಪೂಜೆ, ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿಯಾಗಿ ಹಬ್ಬ ಮಾಡಿ ಖುಷಿಯಿಂದ ಇರಿ, ನಿಮ್ಮೆಲ್ಲ ಕೆಲಸಗಳು ಆಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ, ಓಕೆನಾ. ಸೊ ಹೀಗೆ ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇವತ್ತು ಮನೆಗೊಬ್ಬರು ಕರೆದಿದ್ದಾರೆ. ಅಂದರೆ ಅವರು ಕೋಲ್ಕತ್ತಾದವರು. ಅವ್ರದ್ದು ಆಯುಧ ಪೂಜೆ ಅಂದರೆ ದಸರಾ ಟೈಮಲ್ಲಿ ಅಂದರೆ ಊಟ ಎಲ್ಲ ಇದನ್ನು ಮಾಡ್ತಾರೆ, ಎಲ್ಲರನ್ನೂ ಕರೆದು. ಸೊ ಅವರು ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಸೊ ಮಧ್ಯಾಹ್ನ ಅಲ್ಲೊಂದು ಕಾರ್ಯಕ್ರಮ ಇದೆ, ಹೋಗಬೇಕು. ಸೊ ಇದಕ್ಕೆ ಮ್ಯಾಚಿಂಗಾಗಿ ಗೋಲ್ಡ್ ಬ್ಯಾಂಗಲ್ಸೇ ಹಾಕ್ಕೊಂಡಿದ್ದೀನಿ. ಸೊ ಈಗಿದೆ ನನ್ನ ಸ್ಯಾರಿ. ಸೊ ಬನ್ನಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನು ಬೈಕ್ಗಳಿಗೆ ಏನಿದೆ ಗಾಡಿಗಳಿಗೆಲ್ಲ ಇಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಎಲ್ಲ ಹಾರ ಎಲ್ಲ ಹಾಕಿ ಅರಿಶಿನ, ಕುಂಕುಮ ಮತ್ತು ವಿಭೂತಿ ಇದೆಲ್ಲನೂ ಇಟ್ಟು ಇಲ್ಲೇ ಇದನ್ನು ಮಾಡ್ತಾಯಿದ್ದೀವಿ. ಇನ್ನು ಕಾರ್ಗಳೆಲ್ಲ 3 ಏನಿದೆ ಫ್ಯಾಕ್ಟ್ರಿ ಹತ್ರನೇ ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು 3 ಗಾಡಿ 2 ಸೈಕಲ್ಗಿಟ್ಟು ಇನ್ನು ಕುಂಕುಮ ಅರಿಶಿನ ಎಲ್ಲ ಇಟ್ಟು, ಇನ್ನು ಚೆಂಡು ಹೂವು ಆಯ್ತಲ್ಲ ಆರೆಂಜ್ ಕಲರ್ದು, ಅದು ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಹಾರ ಏನು ತರೋಕ್ಕೆ ಹೋಗಲಿಲ್ಲ ಗಾಡಿಗಳಿಗೆ, ಕಾರ್ಗಳಿಗೆ ಮಾತ್ರ ಹಾರ ತಂದಿದ್ದಾರೆ. ಸರಿ ಇದಿಷ್ಟು ಲೈಕ್ ಒಂದು ಲೈನಾಗಿ ಒಂದು ಈಸ್ಟ್ ಕಡೆ ಮುಖ ಮಾಡಿಬಿಟ್ಟು
ಪೂರ್ವದ ಕಡೆ ಮುಖ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಏನಕ್ಕಂದರೆ ಆಯುಧ ಪೂಜೆ ದಿನ ಸೊ ಆಯುಧಗಳೇ ಅಲ್ವಾ ದೇವರು. ಸೊ ಮನೆಯಲ್ಲಿ ಬರೀ ಗಾಡಿಗಳೇ ಅಲ್ಲ, ಕಂಪ್ಯೂಟರ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಸ್ಟವ್ವು ಮತ್ತು ಚಾಕು, ಮಚ್ಚು ಇದನ್ನೆಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ. ನಾವು ಒಂದು ಚಾಕು, ಒಂದು ಮಚ್ಚು, ಈ ಸ್ಕ್ರೂ ಡ್ರೈವರ್ಗಳು, ಕಟ್ಟಿಂಗ್ ಪ್ಲೇಯರ್ಗಳು ಇವನ್ನೆಲ್ಲನೂ ಇಟ್ಟು ಪೂಜೆ ಮಾಡಿದ್ದಾಯಿತು. ಇನ್ನು ಮೇಯ್ನಾಗಿ ನಂದು ಟ್ರೈಪಾಡ್ ಏನಿದೆ ಅದು ನನಗೊಂಥರ ಆಯುಧ, ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದಾಯಿತು. ಇನ್ನು ನಿಂಬೆಹಣ್ಣು ಅಷ್ಟೇ, ನಾವು ಈ ಸಲ ಏನೂ ಕೊಂಡ್ಕೊಳ್ಳಿಲ್ಲ. ನಿಂಬೆಹಣ್ಣೆಲ್ಲ ನಮ್ಮ ಸೈಟಲ್ಲಿ ಏನಿದೆ ಗಿಡದಲ್ಲಿ ಎಷ್ಟು ರಾಶಿ ನಿಂಬೆಹಣ್ಣು ಇತ್ತು ಅಂದರೆ ಆಲ್ಮೋಸ್ಟ್ ನಮಗೊಂದು 2 ವಾರಕ್ಕೆ ಒಂದು 150 200 ನಿಂಬೆಹಣ್ಣು ಸಿಕ್ತು 2 ವಾರದಲ್ಲಿ. ಸೊ ಹಂಗಾಗಿ ನಮಗೆ ಫ್ಯಾಕ್ಟ್ರಿಗೆ ಬೇಕಾಗಿತ್ತು ತುಂಬ ಜಾಸ್ತಿ, ಗಾಡಿಗಳಿಗೆ ಬೇಕಾಗಿತ್ತು, ಕಾರ್ಗಳಿಗೆ ಬೇಕಾಗಿತ್ತಲ್ಲ ನಿಂಬೆಹಣ್ಣು. ನಾವು ಏನನ್ನೂ ಕೂಡ ತೊಗೊಳ್ಲಿಲ್ಲ ನಿಂಬೆಹಣ್ಣು, ಎಲ್ಲ ಇದೆ ಅಚ್ಚುಕಟ್ಟಾಗೆ ಇನ್ನೂ ಇನ್ನೂ ತುಂಬಾ ಮಿಕ್ತು. ಸೊ ಅಷ್ಟು ನಿಂಬೆಹಣ್ಣು ಬೆಳೆದಿದ್ದೊಂಥರ ಅಡ್ವಾಂಟೇಜ್. ಈ ಥರ ಗಿಡಗಳನ್ನ ಬೆಳೆಸಿದ್ರೆ ಒಂದೊಂದು ಈಗ 5 ರೂಪಾಯಿ 6 ರೂಪಾಯಿ ನಿಂಬೆಹಣ್ಣು ಅಂದರೆ ಅಷ್ಟು ನಮಗೆ ತುಂಬಾ ಬೇಕಾಗುತ್ತೆ. ಅದೊಂಥರ ಸೇವಿಂಗ್ ಥರ ಆಗೋಯ್ತು ನಮಗೆ. ಇನ್ನು ಅಮ್ಮ ಕೂಡ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬಾಳೆಕಂದು ಕೂಡ ಇಟ್ಟು ಆ ಕಡೆ ಈ ಕಡೆ ಮತ್ತು ಗೇಟ್ಗೂ ಕೂಡ ಬಾಳೆಕಂದೆಲ್ಲನೂ ಇಟ್ಟು ಪೂಜೆ ಮಾಡಿದ್ವಿ. ಅದೊಂದು ಇದ್ರೇ ನಮಗೆ ಏನೋ ಒಂಥರ ಖುಷಿ, ಹಬ್ಬ ಫೀಲ್ ಆಗಿಬಿಡುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಈ ಥರ ಬಾಳೆಕಂದಂತೂ ಇಟ್ಟೇ ಇಡ್ತೀವಿ, ತುಂಬ ಖುಷಿ ಅನಿಸುತ್ತೆ. ಇನ್ನು ಮಾವಿನ ತೋರಣ ಅದನ್ನು ಕೂಡ ಕಟ್ಟಿದ್ದಾಯಿತು, ಎಲ್ಲನೂ ಮಾಡಿದ್ದಾಯಿತು. ಇನ್ನು ಮನೆಯಲ್ಲೆಲ್ಲ ಪೂಜೆ ಮಾಡಿ ಇನ್ನು ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿದ್ದಾಯಿತು. ಫ್ಯಾಕ್ಟ್ರಿಗೆ ಏನೇನು ಬೇಕು ಪೂಜೆಗೆ, ಮತ್ತು ಸ್ವೀಟ್ಸು ಅಲ್ಲೆಲ್ಲ ಬರೋರಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಡಬೇಕಲ್ಲ, ಫ್ರೂಟ್ಸು ಸ್ವೀಟ್ಸು ಅದನ್ನೆಲ್ಲ ಕೂಡ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಯಿತು. ತಿಂಡಿ ಎಲ್ಲ ಚಿತ್ರಾನ್ನದ್ದು ಗೊಜ್ಜು ಎಲ್ಲ ಕಲಸಿಟ್ಟಿದೆ, ವಡೆ ತಂಗಿ ಮಾಡ್ತಾಯಿದ್ಲು. ಸೊ ಅದೊಂದು ಚೂರು ಪ್ಯಾಕ್ ಮಾಡಿಕೊಂಡ್ರೆ ಮುಗಿದು. ಚಿತ್ರಾನ್ನದ ಗೊಜ್ಜು ಏನಿದೆ ಅದು ಹಾಗೆ ತೊಗೊಂಡು ಹೋಗ್ಬಿಡ್ತೀವಿ ಕಾರಲ್ಲಿ. ಇನ್ನು ಸ್ವಲ್ಪ ಪ್ಲೇಟ್ಗಳು ತಿನ್ನೋದಕ್ಕೆ ಸ್ವಲ್ಪ ಬಾಟಲ್ ಇವನ್ನೆಲ್ಲ ತೊಗೊಂಡೋದ್ರೆ ಆಯಿತು. ಇನ್ನು ಫ್ಯಾಕ್ಟ್ರಿ ಹುಡುಗರು ಕೂಡ ವರ್ಕ್ ಮಾಡೋರು ಕೂಡ ಸೊ ಅವರು ಕೂಡ ಅಲ್ಲೇ ಅಂದರೆ ತಿಂಡಿ ತಿಂತಾರೆ, ಹಂಗಾಗಿ ಅವ್ರಿಗೂ ಕೂಡ ಎಕ್ಸ್ಟ್ರಾ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀವಿ. ಇನ್ನು ತುಂಬ ಜನ ಈ ಹಬ್ಬದಲ್ಲಿ ಹಿರಿಯೂರು ಪೂಜೆ ಕೂಡ ಮಾಡ್ತಾರೆ. ನಾವು ಪಿತೃಪಕ್ಷದಲ್ಲೇ ಮುಗಿಸಿದ್ವಿ. ಆ್ಯಕ್ಚುಲಿ ಪಿತೃಪಕ್ಷದಲ್ಲೇ ಮಾಡಬೇಕು ಅಂತಲೇ ಹೇಳ್ತಾರೆ, ಮ್ಯಾಕ್ಸಿಮಮ್ ಅವತ್ತೇ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಕೆಲವರು ದಸರಾ ಟೈಮಲ್ಲಿ, ಮಹಾನವಮಿ ಟೈಮಲ್ಲೂ ಕೂಡ ಮಾಡ್ತಾರೆ. ಇನ್ನು ಲಶ್ಕೊಂದಂತೂ ಇದು ಸಖತ್ತು ಡಿಸೈನ್, ಇದೇ ಥರ ಫ್ರಾಕ್ ನನ್ನ ಹತ್ರನೂ ಇರೋದು, ಬಟ್ ಸ್ಟ್ರಿಪ್ಸ್ ಇಲ್ಲ ನನಗೆ, ಮೆಗಾ ಸ್ಲೀವ್ಸ್ ಥರ ನಾನು ಮಾಡಿಸ್ಕೊಂಡಿದ್ದು. ಲಶಿಕನ್ ಫಸ್ಟ್ ಬರ್ತ್ಡೇಗೆ ಟ್ವಿನ್ನಿಂಗ್ ಡ್ರೆಸ್ಸಸ್ಸೇ ಹಾಕ್ಕೊಂಡಿದ್ದು. ಇನ್ನು ಅಮ್ಮ ಇಲ್ಲಿ ಆಚೆ ಬಂದು ರಂಗೋಲಿಗೆ ಪೂಜೆ ಮಾಡಿಬಿಟ್ಟು ಸೂರ್ಯಂಗೂ ಪೂಜೆ ಮಾಡಿ ಇದನ್ನು ಮಾಡ್ತಾರೆ. ರಂಗೋಲಿಗೆ ಯಾಕೆ ಪೂಜೆ ಮಾಡಬೇಕು ಅಂದರೆ ರಂಗೋಲಿನ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ. ಸೊ ಕುಂಕುಮ, ಅರಿಶಿನ, ಹೂವು ಇಟ್ಟು ಒಂದು ಕರ್ಪೂರ ಬೆಳಗ್ಗೆ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಪ್ರತಿದಿನ ಮಾಡಬೇಕು. ಇನ್ನು ಹೊಸಲಿಗೆ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಕುಂಕುಮ ಅರಿಶಿನ ಅದ್ಬಿಟ್ಟು ಹೊಸಲ ಮೇಲೆ ಇಡ್ತೀವಿ. ಒಂದು ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಹೊರಟೋಗುತ್ತೆ. ಸೊ ಇದು ಖಂಡಿತ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ, ನಮ್ಮ ಮನೇಲಿ ಕಲಶದ ವಾರ ಅಂದರೆ ಫ್ರೈಡೇ, ಕಲಶ ಇಟ್ಟಿರೋ ವಾರದಲ್ಲಿ ಇದನ್ನು ಮಾಡೇ ಮಾಡ್ತೀವಿ.
ಹಾಗೆ ಇನ್ನು 3 ಕಾರ್ ತೊಗೊಂಡು ಹೋಗ್ಬೇಕಿತ್ತಲ್ಲ. ಒಂದು ಅಪ್ಪ ತೊಗೊಂಬರ್ತಾಯಿದ್ರು, ಇನ್ನೊಂದು ತಂಗಿಯವ್ರು ಬರ್ತಾಯಿದ್ರು, ಇದು ನಾನು ತೊಗೊಂಡು ಹೋಗ್ತಾಯಿದ್ವಿ. ನಾನು ಅಮ್ಮ ಇದರಲ್ಲಿ ಹೋಗ್ತಾಯಿದ್ವಿ. ಇನ್ನು ಈ ಸಲ 3 ಕಾರು ನಾನು ಆಗಲೇ ಹೇಳ್ದಂಗೆ ಅಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು. ಒಂದೊಂದು ಸಲ ಸ್ಯಾರೀಲಿ ಡ್ರೈವ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಎಲ್ಲ ಚೆನ್ನಾಗಿ ನೆರಿಗೆ ಸೆರಿಗೆ ಎಲ್ಲ ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಕಾರ್ ಓಡಿಸೋವಾಗ ಒಂಥರ ಹಿಂಸೆ ಅನಿಸುತ್ತೆ. ಬಟ್ ಓಕೆ, ಮ್ಯಾನೇಜಬಲ್ ಆಗುತ್ತೆ. ಸ್ವಲ್ಪ ಸಾಫ್ಟ್ ಸ್ಯಾರಿ ಇರೋದ್ರಿಂದ. ಇನ್ನು ರೇಷ್ಮೆ ಸೀರೆ ಅಂತೂ ಹಾಕ್ಕೊಂಡು ಓಡ್ಸೋಕ್ಕೆ ಆಗೋಲ್ಲ, ಕಂಫರ್ಟ್ ಇರೋಲ್ಲ. ನಮಗೆ ಏನೇ ಇದ್ರೂ ಒಂದು ಚೂಡಿದಾರ್ ಹಾಕ್ಕೋಬೇಕು, ಇಲ್ಲ ಜೀನ್ಸ್ ಹಾಕ್ಕೋಬೇಕು ಕಾರ್ ಓಡಿಸೋವಾಗ. ಇನ್ನು ನಾವು ಕೂಡ ಹೊರಟ್ವಿ. ಹೋಗಿದ ತಕ್ಷಣ ಇನ್ನು ಅಲ್ಲಿ ವರ್ಕ್ ಮಾಡೋ ಹುಡುಗರೆಲ್ಲ ಬಂದಿರ್ತಾರೆ. ಇಬ್ಬರು 3 ಜನ ಇದ್ದಿದ್ದು ಮೊದಲು, ಅವರು ಇವಾಗ 2 ಇದ್ದಾರೆ. ಸೊ ಒಂಥರ ಎಲ್ಲರೂ ಫ್ರೆಂಡ್ಲಿನೇ ನಮಗೆ. ನಾವು ಯಾವತ್ತೂ ನಮ್ಮ ಫ್ಯಾಕ್ಟ್ರಿ ವರ್ಕರ್ಸು ಅನ್ನೋ ಥರ ನೋಡೋಲ್ಲ. ಮನೆ ಮಕ್ಕಳು ಥರನೇ ನೋಡ್ಕೊಳ್ಳೋದು. ಇನ್ನು ಬಂದು ಅಷ್ಟೊತ್ತಿಗೆಲ್ಲ ಇವರು ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಬೋರ್ಡಿಗೆ, ಕಲ್ಲುಗಳಿಗೆ ಎಲ್ಲನೂ ಇಡ್ತಾಯಿದ್ರು. ಇನ್ನು ನಾವು ಬಂದು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಕಲಶ ಎಲ್ಲ ಇಟ್ಟು, ಇನ್ನು ಹೂವು ಎಲ್ಲ ತಂದಿದ್ವಲ್ಲ, ಇದು ಡೋರಿಗೆ, ಗೇಟಿಗೆ ಪ್ರತಿಯೊಂದಕ್ಕೂ ಹಾಕ್ತಾಯಿದ್ದೀವಿ. ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿದ್ವಿ. ಅವಾಗ ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಬೇಕಲ್ವ ಆಯುಧ ಪೂಜೆಯಲ್ಲಿ. ಯಾವುದೇ ಒಂದು ಅಂಗಡಿ ನೋಡಿದ್ರೂ ಮಿಂಚ್ತಾ ಇರುತ್ತೆ ಆಯುಧ ಪೂಜೆ ದಿನ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಡೆಕೋರೇಷನ್ಸ್ ಆಗಿರ್ಬೋದು, ಹೂವಾಗಿರ್ಬೋದು. ಇನ್ನು 4 ವರ್ಷದ ಹಿಂದೆಗಡೆ ನಾವು ಕಲರ್ ಪೇಪರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ಇನ್ನು ಅದನ್ನೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಬರೀ ಹೂದಲ್ಲೇ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಇನ್ನು ಕಾರ್ಗಳಿಗೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ವಲ್ಲ, ಇದು ಕಾರ್ಗಳಿಗೂ ಕುಂಕುಮ, ಅರಿಶಿನ, ವಿಭೂತಿ ಎಲ್ಲ ಇಟ್ಟು, ಇನ್ನು ಓಂ, ಸ್ವಸ್ತಿಕ ಅದೆಲ್ಲ ಬರೀಬೇಕು. ಇಲ್ಲೂ ಕೂಡ ಒಂದು ಸ್ವಲ್ಪ ಬಾಳೆಕಂದೆಲ್ಲ ತಂದಿದ್ವಿ, ಒಂದು ಸುಮಾರು ಗೇಟ್ಗೆ ಹಾಕೋಕ್ಕೆ ಮತ್ತು ದೇವರಿಗೆ ಆ ಕಡೆ ಈ ಕಡೆ ಎಲ್ಲ ಇಡೋದಕ್ಕೆ. ಇಲ್ಲಿ ನಾನು ಆಫೀಸ್ ಒಳಗಡೆ ಗಣೇಶನ ಫೋಟೋ ಇದೆ, ಸರಸ್ವತಿ, ಲಕ್ಷ್ಮಿ ಎಲ್ಲನೂ ಮಿಕ್ಸ್ಡ್. ಸೊ ಅದಕ್ಕೆ ಹಾಕಿ ಪಕ್ಕದಲ್ಲಿ ಮಿಷಿನ್ಗಳು ಏನೇನಿದೆ ಆಫೀಸ್ದು ಯೂಸ್ ಮಾಡ್ತಾರೆ ಫ್ಯಾಕ್ಟ್ರಿದು, ಪೂರ್ತಿ ಎಲ್ಲ ಮಿಷಿನ್ಗೂ ಕುಂಕುಮ ಅರಿಶಿನ ಎಲ್ಲ ಇಟ್ಟಿದ್ದಾರೆ. ಅದಕ್ಕೆಲ್ಲನೂ ಹೂವು ಇಟ್ಕೊಂಡು ಬಂದು ಅದಕ್ಕೆಲ್ಲ ಇನ್ನು ಪೂಜೆ ಮಾಡ್ಕೋಬೇಕು. ಸೊ ಫ್ಯಾಕ್ಟ್ರಿ ಅಂದ್ರೇ ತುಂಬ ಕೆಲಸ ಇರುತ್ತೆ. ಯಾವುದೇ ಒಂದು ಚಿಕ್ಕ ಬಿಸ್ನೆಸ್ ಇರಲಿ, ದೊಡ್ಡ ಬಿಸ್ನೆಸ್ ಇರಲಿ, ತುಂಬ ಕೆಲಸ ಇದ್ದೇ ಇರುತ್ತೆ. ಆಯುಧ ಪೂಜೆ ದಿನ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಜಾಗಲೇ ఇంట్లో ఉన్నా నువ్వు ఆడ పెడతావు అమ్మకి. ತುಪ್ಪದ ದಿಕ್ಕಿ ಮಾತಾಡ್ತೀರ 3 ಮೈಲಿ ಓಡಾಕ್ತಿದ್ದೆ ಅಣ್ಣೆಯನ್ನು ನಾನು ಕರ್ಕೊಂಡ್ ಬಂದಿದ್ದೀನ. ಅಲ್ಲ ಹೂವು ಮಾರ ಕರ್ಕೊಂಡು ಹೋಗಿ ಒಂದು ಬೇಡ ಬರಮ್ಮ. ಇಲ್ಲ ಒಂದು ಮಂತ್ರಿ ಒರೆಸ್ಬೇಡಿ.
ಮಾರಿ 200 ರೂಪಾಯಿ 1000 ರೂಪಾಯಿ ಕೆಜಿ. ಅದು ಸೀಸನ್ ಇಲ್ಲ ಇವಾಗ. ಕನಕಾಂಬ್ರ ದುಂಡ್ಮಲ್ಗೆ ಮಳೆ ಸಾಕ ನಾಳೆ ಕೊಡ್ಲ ಒಂದು ಬಾರ್ ಅಂದ್ರಲ್ಲ 150ಗೆ 150ಗೆ ಕೊಡು. ಬರುತ್ತೆ ಕೊಡಿ. ನಾನ್ ಜೋಬ್ 200 ರೂಪಾಯಿ ಚಾಕ್ ತೋ ಕಟ್ ಜೈ. నువ్వు కాయలు తెచ్చు. ఒక్క పిల్లలు పెట్టినా వాకులో అంతనే అడిగి దేవుడికి పెట్టిరండి. అన్ని పెట్టు. 1 పెట్టు. ఇట్లా సుట్టే దీనికి పూవత్తే వేసిండు లేవు సరే. ఏ పువ్వులా దీని పూవత్త బ్యాగ్లో తీసుకుంటాను అంతే. ಇನ್ನು ಈ ಥರ ನಾವು ರೆಡಿ ಮಾಡಿದ್ದೀವಿ ದೇವ್ರಿಗೆ. ಹೂವು ಎಲ್ಲ ಹಾಕಿ ಹಣ್ಣು ನಾವು ಮಾಡಿರೋವಂಥದ್ದು ಲಡ್ಡು, ಖಾರದ ಬೂಂದಿ, ಮತ್ತು ಒಂದು ಸ್ವಲ್ಪ ಈ ಕಡೆ ಕುಂಬಳಕಾಯಿ ಒಡೆಯೋದಕ್ಕೆ 3 ಅದನ್ನೆಲ್ಲನೂ ಇಟ್ಟು ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿ ಮಾಡಿ ಕೊಟ್ವಿ. ಇನ್ನು ಅಪ್ಪನೇ ಮೊದಲು ಪೂಜೆ ಮಾಡ್ತಿದ್ದಾರೆ. ಇನ್ನು ಅವರಾದಮೇಲೆ ನಾವು ಒಬ್ಬೊಬ್ಬರೇ ಪೂಜೆ ಮಾಡಬೇಕು. ಇನ್ನು ಕರೆದಿರ್ತೀವಲ್ಲ ಅವರೆಲ್ಲ ಬಂದು ಈ ವಿಲೇದೆಲ್ಲ ತಾಂಬೂಲ ತೊಗೊಂಡು ಹೋಗ್ತಾರೆ. ತಾಂಬೂಲ ಜೊತೆಗೆ ಒಂದು ಸ್ವಲ್ಪ ಇಷ್ಟು ಅಂತ ದುಡ್ಡು ಕೊಡ್ತಿರ್ತಾರೆ ಅಪ್ಪ. ಈ ಅಕ್ಕಪಕ್ಕದವ್ರು ಯಾರಾದರೂ ಕೆಲಸ ಮಾಡೋರು ಎಲ್ಲ ಇರ್ತಾರಲ್ಲ ಫ್ಯಾಕ್ಟ್ರಿಗಳಿಗೆ, ಆಟೋ ಟ್ರಾನ್ಸ್ಪೋರ್ಟೇಷನ್ ಇವರು ಎಲ್ಲರಿಗೂ ಒಂದು ಕೊಡ್ತಿರ್ತಾರೆ. ಇನ್ನು ಹೇಗಿದೆ ಪೂಜೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿದೆಯಾ, ಹೂವಿನ ಅಲಂಕಾರ ಎಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೇವಂತಿಗೆ ಚೆಂಡು ಹೂವು ಸಖತ್ತಾಗಿರುತ್ತೆ. ಏನು ದೇವ್ರಿಗೆಲ್ಲ ಇಡೋದಕ್ಕೆ ಕೆಲವರೆಲ್ಲ ಹೇಳ್ತಿರ್ತಾರೆ ಚೆಂಡು ಹೂವು ಇಡಬಾರ್ದು ದೇವ್ರಿಗೆ, ಈ ಹೂವು ಇಡಬಾರ್ದು, ಆ ಥರದ್ದೆಲ್ಲ ಏನಿಲ್ಲ. ಸೊ ನಾನು ಪೂಜಾರಿನ ಕೇಳಿದ್ದೀನಿ, ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು ಅಷ್ಟೇ. ಹೂದಲ್ಲಿ ಏನಿರುತ್ತೆ ಅದು ಒಂದು ಟೈಪ್ ಆಫ್ ಫ್ಲವರ್ ಅಷ್ಟೇ, ಓಕೆನಾ? ಅದೇನು ಕೆಟ್ಟ ಹೂವು ಏನಲ್ಲ ಅಲ್ವಾ. ನಾವೇನು ತಂದು ಬೇಲಿ ಗಿಡದ ಹೂವು ಏನು ಇಡ್ತಾ ಇಲ್ಲ, ಚೆಂಡು ಹೂವನೂ ಕೂಡ ಇಡ್ಬೋದು, ಅದರಲ್ಲಿ ಏನೂ ಇಲ್ಲ. ಹೂವು ಅಂದರೆ ಹೂವು ಅಷ್ಟೇ. ಸೊ ಪ್ರತಿಯೊಂದು ನಾವು ಕೆಣಕೊಂಡು ಹೋದರೆ ಪ್ರತಿಯೊಂದರಲ್ಲೂ ನಾವು ಎಲ್ಲದರಲ್ಲೂ ಹಿಂಗೆ ಇರುತ್ತೆ. ಸೊ ಪಾಸಿಟಿವ್ ಆಗೇ ನೋಡಬೇಕು ಅಷ್ಟೇ. ಇಂಥದ್ದುವೆ ಅಂಥದ್ದುವೆ ಅಂತ ಏನಿಲ್ಲ. ಇದು ಕೂಡ ಚೆಂಡು ಹೂವನೂ ಹೂವಾನೇ. ಯಾಕೆ ದೇವ್ರ ಸಮರ್ಪಣೆ ಮಾಡಿದ್ರೆ ದೇವ್ರಿಗೆ ಅದು ಸಮರ್ಪಿಸ್ಕೊಳ್ಳಲ್ವ ದೇವರು, ಇಲ್ಲ ಅಲ್ವಾ? ಸೊ ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಸೊ ಯಾವ ಹೂವನ್ನು ಯೂಸ್ ಮಾಡಬೇಕು ಅದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಅಷ್ಟೇ. ಇನ್ನು ಇದ್ರ ಮುಂದೆ 2 ಸೈಟ್ ಇದೆ, ಅದರಲ್ಲೂ ಕೂಡ ಗ್ರೆನೈಟು, ಕಡಪ, ಈ ಚಪ್ಪಡಿ ಕಲ್ಲು ಅಂತಾರಲ್ಲ ಅವನು ಕೂಡ ಎಲ್ಲನೂ ಇಟ್ಟಿದ್ದಾರೆ. ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಇಲ್ಲೂ ಕೂಡ ತೊಗೊಂಡು ಸೈಟು ರೆಂಟ್ಗೆ ಇರೋದು ಇದು, ಓಕೆನಾ? ನಾವು ಸ್ವಂತಕ್ಕೆ ಏನು ತೊಗೊಂಡಿಲ್ಲ, ರೆಂಟಲ್ಲೇ ಸೈಟ್ ತೊಗೊಂಡು ಇಷ್ಟು ಮಾಡ್ಕೊಂಡಿರೋದು. ಅಂದರೆ ಈ ಜಾಗ ನಮ್ಗೆ ತುಂಬ ಹಚ್ಚ ಬಂದಿದೆ. ವಾಗಿಂದ ನಾವು ಹುಟ್ಟಿದಾಗಿಂದನೂ ಫಸ್ಟ್ ಇಲ್ಲೇ ಮಾಡಿರೋದು, ಈಗಲೂ ಹಂಗೆ ಇಲ್ಲೇ ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ನಮ್ಗೆ ತುಂಬ ಹಚ್ಚ ಬಂದಿರೋ ಜಾಗ. ಹಾಗಾಗಿ ನಾವೆಲ್ಲೂ ಬೇರೆ ಪ್ಲೇಸಲ್ಲಿ ಫ್ಯಾಕ್ಟ್ರಿ ಮಾಡೋದಾಗಲಿ, ಬೇರೆ ಕಡೆಗೆ ಶಿಫ್ಟ್ ಮಾಡೋದಾಗಲಿ, ರಿನೋವೇಟ್ ಮಾಡೋದಾಗಲಿ ಏನೂ ಮಾಡಲಿಲ್ಲ. ಇದರಲ್ಲೇ ಮಾಡ್ತಿದ್ದಾರೆ. ಏನೇ ರಿನೋವೇಟ್ ಮಾಡಿದ್ರು ಇಂಥ ಫ್ಯಾಕ್ಟ್ರಿಗಳು ಗಲೀಜಾಗ್ತಾನೆ ಇರುತ್ತೆ. ಏನೇ ಒಂದು ಚೆನ್ನಾಗಿ ಇನ್ನೂ ಮಾಡ್ಕೊಂಡು ಹೋದ್ರೂ ಗಲೀಜಾಗ್ತಾನೆ ಇರುತ್ತೆ. ಸೊ ಫ್ಯಾಕ್ಟ್ರಿಗಳ ಥರ ಇದ್ರೇ ಚೆಂದ ನೋಡೋದಕ್ಕೆ. ನಾವು ತೊಗೊಂಡೋಗಿದ್ದು IT ಕಂಪ್ನಿ ಥರ ಮಾಡೋದಕ್ಕಾಗಲ್ಲ ಅಲ್ವಾ? IT ಕಂಪ್ನಿ ಹಂಗೆ ಇರಬೇಕು, ಫ್ಯಾಕ್ಟ್ರಿಗಳು ಹಿಂಗೆ ಇರಬೇಕು. ಆವಾಗಲೇ ಅದೊಂದು ಫೀಲ್ ನಮಗೆ ಫ್ಯಾಕ್ಟ್ರಿ ಅಂತ ಅನ್ಸೋದಿಲ್ಲ ಅಂದರೆ ಅನಿಸಲ್ಲ. ಇನ್ನು ಎಲ್ಲರದು ಒಬ್ಬೊಬ್ಬರೇ ಪೂಜೆ ಬಂದು ಮಾಡ್ತಾಯಿದ್ರು. ನಾನು ಕೂಡ ಇನ್ನು ಪೂಜೆ ಮಾಡ್ತಾಯಿದ್ದೆ. ಆಫೀಸಲ್ಲಿ ಮೊದಲು ಪೂಜೆ ಮಾಡಿಬಿಟ್ಟು ಇನ್ನು ಸೂರ್ಯನಿಗೆ ಪೂಜೆ ಮಾಡಿ ಅದಾದಮೇಲೆ ಇನ್ನೊಂದು ಪಕ್ಕದ ರೂಮ್ ಇದೆ, ಅದರೊಳಗೆ ಒಳ್ಕಲ್ಲು, ಸಿಂಕ್ಗಳು, ಈ ಮೋಟರ್ಸು ಎಲ್ಲ ಇರುತ್ತಲ್ಲ ಆನ್ ಮಾಡೋದಕ್ಕೆ ಕರೆಂಟ್ ಸಪ್ಲೈ, ಅದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ಇನ್ನು 2 ಮಿಷಿನ್ ಇದೆ, ಒಂದು ಸಿಂಕ್ ಮಾಡೋದಕ್ಕೆ, ಇನ್ನೊಂದು ಸ್ಲ್ಯಾಬ್ಸ್ ಎಲ್ಲ ಕಟ್ ಮಾಡೋದಕ್ಕೆ. ಅವೆರಡು ಮಿಷಿನ್ ಇದೆ ದೊಡ್ಡದು. ಸೊ ಅವಕ್ಕೂ ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ನಿಂಬೆಹಣ್ಣೆಲ್ಲ ಇಟ್ಟು ಇದನ್ನು ಮಾಡ್ತಾರೆ. ಸೊ ಎಲ್ಲರೂ ಪ್ರತಿಯೊಂದು ಕೈ ಜೋಡಿಸಿದ್ರೇ ಒಂದು ಹಬ್ಬ ಆಗೋದು, ಒಂದು ದೊಡ್ಡ ಹಬ್ಬನ ಮಾಡೋಕ್ಕಾಗೋದು.
ಆಗೋದು. ಇಲ್ಲ ಒಬ್ಬರ ಕೈಯಿಂದಲೇ ಎಲ್ಲನೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆ ಚೆನ್ನಾಗಿತ್ತು ಬರ್ರೆ ಇದೆ ಅದು ಹೇಳ್ಬಿಟ್ಟು ಅಲ್ಲಿ ನಮ್ಮಲ್ಲಿ ಐತೆ. ಅಯ್ಯೇ ಅಪ್ಪ ಬೆಂಕಿ ಪಟ್ಟದ ಇದು ಬೆಂಕಿ ಪಟ್ಟ. ಬಂದಿಲ್ವಾ పొద్దు వస్తాను కారు నాయన పెద్ద కారు సన్ 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 ఇంటి రాత్రి ఇట్లేట్రా ఇంకా మళ్ళా దోలు రొద్దోలు పెద్ద కారు ఎక్కినావు ಫ್ರೆಂಡ್ಸ್ ನೋಡಿದ್ರಲ್ಲ 2 ಕಾರು ಈ ಥರ ಆಯುಧ ಪೂಜೆ ದಿನ ನಾನೇ 2 ಕಾರು ಕೂಡ ನಾನೇ ನಿಂಬೆಹಣ್ಣು ಮತ್ತು ಕುಂಬಳಕಾಯಿ ಎಲ್ಲ ಇಟ್ಟಿರ್ತಾರಲ್ಲ
ಅದ್ರ ಮೇಲೆ ಹತ್ಸೋದೆಲ್ಲ ನನ್ನದೇ ಕೆಲಸ, ನನ್ನದೇ ಡ್ಯೂಟಿ. ಇನ್ನು ಬರ್ತಾಯಿದ್ರು, ಇನ್ನು ಬರೋಕ್ಕೆ ಶುರುವಾದರು. ಬಂದಂಗೆ ಅಪ್ಪನ ಫ್ರೆಂಡ್ಸ್ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತಲು ಕೆಲಸ ಮಾಡ್ತಾರಲ್ಲ ಅವರಾಗಿರ್ಬೋದು, ಪ್ರತಿಯೊಬ್ಬರು ಬರ್ತಾಯಿದ್ರು. ಆ್ಯಂಡ್ ಇವರು ಅಪ್ಪನ ಕ್ಲೋಸ್ ಫ್ರೆಂಡು, ಆಡಿಟರ್ ಅಂತ. ಇವ್ರು ನಮ್ಗೆ ಆಡಿಟಿಂಗ್ ಜೊತೆಗೆ ಒಂಥರ ಫ್ಯಾಮ್ಲಿ ಫ್ರೆಂಡು, ನಮ್ಗೆ ತುಂಬ ಹತ್ತಿರ, ನಮ್ಮ ರಿಲೇಷನ್ ಅನ್ನೋ ಥರನೇ ಇರ್ತಾರೆ ಇವರು, ಅಷ್ಟು ತುಂಬ ಕ್ಲೋಸ್ ಆಗಿರ್ತಾರೆ. ಇನ್ನು ಅವರ ಮೊಮ್ಮಗ ಕೂಡ ಬಂದಿದ್ದರು. ಸೊ ಇನ್ನು ಬಂದಂಗೆ ತಾಂಬೂಲ ಮತ್ತು ನಾವು ಮಾಡಿರೋ ಒಂದು ಸ್ವೀಟು, ಲಡ್ಡು ಎಲ್ಲ ಮಾಡಿದ್ವಲ್ಲ, ಅದನ್ನೆಲ್ಲ ಪ್ಯಾಕ್ ಮಾಡಿದ್ವಲ್ಲ, ಅದು ಖಾರ ಬೂಂದಿ ಇದನ್ನೆಲ್ಲ ಕೊಡ್ತಾಯಿದ್ರು ತಾಂಬೂಲ ಇಟ್ಟು. ಇನ್ನು ಕೆಲವರು ಗೊತ್ತಿದ್ದರು, ಕೆಲವರು ಗೊತ್ತಿಲ್ಲದಲೇ ಇರೋರು ಇದ್ದರು. ಎಲ್ಲರೂ ಬಂದು ಖುಷಿಯಾಗಿ ತಾಂಬೂಲನ ತಗೊಂಡೋದ್ರು. ಈ ಥರ ಸುಸೂತ್ರವಾಗಿ ಶುಭವಾಗಿ ಆಯುಧ ಪೂಜೆನ ಮುಗಿಸ್ಕೊಂಡ್ವಿ. ಇನ್ನು ಬೋನಸ್ ಥರ ಕೊಡ್ತಾರೆ ಇಬ್ಬರು ಇಲ್ಲಿ ವರ್ಕ್ ಮಾಡೋ ಇವ್ರಿಗೆ. ಮೊದಲೆಲ್ಲ ಬಟ್ಟೆ ತರ್ತಾಯಿದ್ರು, ಈಗೆಲ್ಲ ದುಡ್ಡೇ ಕೊಟ್ಬಿಡ್ತಾರೆ ಬೋನಸ್ ಇದ್ರ ಜೊತೆಗೆ. ಅವ್ರಿಗೂ ಒಂದಿಷ್ಟು ಜಾಸ್ತಿ ಸ್ವೀಟ್ಸ್ ಪ್ಯಾಕ್ ಮಾಡಿರ್ತೀವಿ, ಬೂಂದಿ ಎಲ್ಲ ಪ್ಯಾಕ್ ಮಾಡಿರ್ತೀವಿ, ಸ್ವಲ್ಪ ಜಾಸ್ತಿನೇ ಅವ್ರಿಗೆ ಸಪ್ರೇಟು. ಸೊ ಅವ್ರಿಗೂ ಕೂಡ ಮನೆಗೆ ಹೊರಟಿದ್ದಾರೆ. ಇನ್ನು ಒಂದು 3-4 ಡೇಸು ಫ್ಯಾಕ್ಟ್ರೀಸ್ ಅಂದರೆ ರನ್ ಮಾಡಲ್ಲ, ರಜಾ ಕೊಟ್ಟಿರ್ತಾರೆ. ಇನ್ನು 3-4 ಡೇಸ್ ಆದಮೇಲೆ ಅಪ್ಪನೂ ಹೋಗೋದು, ಮತ್ತು ಹುಡುಗರು ಕೆಲಸ ಮಾಡೋಕ್ಕೂ ಕೂಡ ಬರೋದು. ಸೊ ಇದಿಷ್ಟ ಆಗಿತ್ತು ಆಯುಧ ಪೂಜೆ. ಹೇಗಾಯಿತು ಅಂತ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿ. ಸೊ ಲೈಕ್ ಮಾಡಿದಾಗಲೇ ನನಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿ ಬರ್ತಾ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಸಖತ್ ಬಿಸಿಲಿತ್ತು. ಇನ್ನು ಪ್ರಕುಲ್ ಒಬ್ಬ ಮಿಸ್ಸಿಂಗ್ ಇವತ್ತು ಪೂರ್ತಿ. ಅವನು SIT ಕಾಲೇಜಲ್ಲಿ SSITಗೆ ಹೋಗಿದ್ದ, ಮತ್ತೆ SIT ಕಾಲೇಜಿಗೆ ಕರ್ಕೊಂಡು ಬಂದು ಮ್ಯಾಚ್ ಏನೋ ಕಂಡಕ್ಟ್ ಮಾಡಿದರು, 3 ಡೇಸ್ ಏನೋ ಇರುತ್ತೆ, ಅಲ್ಲಿಗೆ ಹೋಗಿ ಇನ್ನು ಅವನು ಕರ್ಕೊಂಡು ಬಂದ್ವಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.